ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಜಸ್ಥಾನ ರಾಯಲ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯ ರಣರೋಚಕತೆಗೆ ಸಾಕ್ಷಿಯಾಯಿತು. ಡಿಸಿ 20 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 188 ರನ್ ಕಲೆ ಹಾಕಿತ್ತು. ಈ ಟಾರ್ಗೆಟ್ ಬೆನ್ನತ್ತಿದಂತ ರಾಜಸ್ಥಾನ ಕೂಡ 20 ಓವರ್ಗಳಲ್ಲಿ 188 ರನ್ ಗಳಿಸಿ ಟೈ ಮಾಡಿಕೊಳ್ತು. ಆನಂತರ ಸೂಪರ್ ಓವರ್ ನಡೆದು ಸೂಪರ್ ಆಗಿ ಕೊನೆಗೊಂಡಿದೆ. ಮೊದಲು ಬ್ಯಾಟ್ ಮಾಡಿದಂತ ಆರ್ಆರ್ ತಂಡದ ಹೆಟ್ಮೇಯರ್ ಹಾಗೆ ಪರಾಗ್ 11 ರನ್ ಗಳಿಸಿದ್ರು. 12 ರನ್ಗಳ ಗುರಿ ಪಡೆದಂತ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಕೆಎಲ್ ರಾಹುಲ್ ಹಾಗೆ ಸ್ಟಬ್ಸ್ ಡಿಸಿಗೆ ಜಯ ತಂದುಕೊಟ್ರು. ಇನ್ನು ಆರ್ಆರ್ ತಂಡದ ಸೋಲಿಗೆ ಸ್ವತಃ ತಂಡದ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ಮತ್ತು ನಾಯಕ ಸಂಜು ಸ್ಯಾಮ್ಸನ್ ತೆಗೆದುಕೊಂಡ ನಿರ್ಧಾರವೇ ಕಾರಣ ಎನ್ನಲಾಗ್ತಾ ಇದೆ. ಈ ಪಂದ್ಯದಲ್ಲಿ ಆರ್ಆರ್ ಪರ ಅತ್ಯುತ್ತಮ ದಾಳಿ ಸಂಘಟಿಸಿದ್ದು ಜೋಫ್ರಾ ಆರ್ಚರ್. ಇದಾಗಿಯೂ ಕೂಡ ಸೂಪರ್ ಓವರ್ನಲ್ಲಿ ಸಂದೀಪ್ ಶರ್ಮಾ ಅವರಿಂದ ಬೌಲಿಂಗ್ ಅನ್ನು ಮಾಡಿಸಲಾಗಿತ್ತು. ಜೋಫ್ರಾ ಆರ್ಚರ್ ಅವರಂತಹ ಬೌಲರ್ ತಂಡದಲ್ಲಿದ್ದರೂ ಕೂಡ ರಾಜಸ್ಥಾನ ರಾಯಲ್ಸ್ ತೋರಿದ ಭಂಡ ಧೈರ್ಯ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲುವಿಗೆ ಕಾರಣವಾಯಿತು. ದೆಹಲಿ ವಿರುದ್ಧ ನಿರಾಶಾದಾಯಕ ಸೋಲಿನ ನಂತರ ನಾಯಕ ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ವಿಭಾಗದ ಬಗ್ಗೆ ಕೆಂಡ ಕಾರಿದ್ದಾರೆ. ನಮ್ಮ ಬ್ಯಾಟಿಂಗ್ ಲೈನಪ್ ಈ ಸ್ಕೋರ್ ಅನ್ನ ಬೆನ್ನಟ್ಟೋದು ಸುಲಭ ಅಂತ ನಾನು ಭಾವಿಸಿದ್ದೆ. ಪವರ್ ಪ್ಲೇನಲ್ಲಿ ನಮಗೆ ಉತ್ತಮ ಆರಂಭ ಸಿಕ್ಕಿತ್ತು. ಇದು ಖಂಡಿತವಾಗಿ ಕೂಡ ಗುರಿ ಮುಟ್ಟಬಹುದಾದ ಟಾರ್ಗೆಟ್ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಮಿಚೆಲ್ ಸ್ಟಾರ್ಕ್ ದೆಹಲಿ ಪರ ಅದ್ಭುತ ಬೌಲಿಂಗ್ ಮಾಡಿ ಪಂದ್ಯವನ್ನ ನಮ್ಮಿಂದ ಕಸಿದುಕೊಂಡು ಎದ್ದಿದ್ದಾರೆ. ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ 89 ರನ್ ಬಾರಿಸಿ ಮಿಂಚಿದ್ದಂತ ಕನ್ನಡಿಗ ಕರುಣ್ ನಾಯರ್ ರಾಜಸ್ಥಾನ ರಾಯಲ್ಸ್ ವಿರುದ್ಧ ತನ್ನದೇ ತಪ್ಪಿನಿಂದಾಗಿ ನಿರಾಸೆಗೊಂಡಿದ್ದಾರೆ. 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಂತ ಕರುಣ್ ನಾಯರ್ ರನ್ ಕದಿಯೋಕೆ ಹೋಗಿ ರನ್ಔಟ್ ಆದ್ರು. ಸ್ಟ್ರೈಕ್ ನಲ್ಲಿದ್ದಂತ ಅಭಿಷೇಕ್ ಪೋರಲ್ ಓಡಬೇಡಿ ಎಂದ್ರೂ ಕೂಡ ರನ್ಗಾಗಿ ಕರುಣ್ ಓಡಿ ಕ್ರೀಸ್ ಅನ್ನ ಬಿಟ್ಟು ರನ್ಔಟ್ ಆದ್ರು. ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಒಂದೇ ಓವರ್ನಲ್ಲಿ ಅತ್ಯಧಿಕ ಎಸೆತಗಳನ್ನು ಎಸೆದ ಬೌಲರ್ಗಳ ಪಟ್ಟಿಗೆ ಸಂದೀಪ್ ಶರ್ಮಾ ಹೆಸರು ಸೇರ್ಪಡೆಯಾಗಿದೆ. ಅದು ನಿರ್ಣಾಯಕ ಹಂತದಲ್ಲಿ ದೀರ್ಘಾವಧಿ ಬೌಲಿಂಗ್ ಮಾಡೋ ಮೂಲಕ ಅನ್ನೋದೇ ವಿಶೇಷ. ಕೊನೆಯ 20ನೇ ಓವರ್ನಲ್ಲಿ ಸಂದೀಪ್ ಶರ್ಮಾ 4 ವೈಡ್ಗಳನ್ನು ಎಸೆದ್ರು, ಇನ್ನೊಂದು ನೋಬಾಲ್ ಎಸೆದ್ರು. 1 ಓವರ್ನಲ್ಲಿ ಸಂದೀಪ್ 11 ಎಸೆತ ಹಾಕಿದ್ದು ಕೆಟ್ಟ ದಾಖಲೆ ಬರೆದ್ರು. ಮುಂಬೈ ಇಂಡಿಯನ್ಸ್ ಕಳೆದ ಪಂದ್ಯದಲ್ಲಿ ಡಿಸಿ ವಿರುದ್ಧ ಗೆದ್ದ ನಂತರ ಆತ್ಮವಿಶ್ವಾಸದಿಂದ ಸಿಕ್ಕಾಪಟ್ಟೆ ಜೋಶ್ನಲ್ಲಿದೆ. ಬ್ಯಾಟಿಂಗ್ ಸ್ನೇಹಿ ಪಿಚ್ ಹೊಂದಿರುವಂತಹ ವಾಂಖೇಡಿಯಲ್ಲಿ ಬಲಾಢ್ಯ ಬ್ಯಾಟಿಂಗ್ ಪಡೆ ಹೊಂದಿರುವಂತಹ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನ ಮುಂಬೈ ಹೇಗೆ ಕಟ್ಟಿ ಹಾಕುತ್ತೆ ಅನ್ನುವಂತ ಕುತೂಹಲ ಮೂಡಿದೆ. ಜಸ್ಪ್ರೀತ್ ಬುಮ್ರಾ ಬಗ್ಗೆ ಮುಂಬೈ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರೆ, ಇತ್ತ ಎಸ್ಆರ್ಎಚ್ ಟೀಮ್ ಕೂಡ ಬ್ಯಾಟರ್ಗಳ ಮೇಲೆ ನಂಬಿಕೆ ಇಟ್ಟಿದೆ. ಮೊದಲ 6 ಪಂದ್ಯಗಳಲ್ಲಿ 5 ಗೆಲುವು ದಾಖಲು ಮಾಡಿರುವಂತಹ ಅಕ್ಷರ್ ಪಟೇಲ್ ನಾಯಕತ್ವದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪ್ಲೇ ಆಫ್ನತ್ತ ಹೆಜ್ಜೆ ಇಟ್ಟಿದೆ. ಮುಂದಿನ ಹಂತಕ್ಕೇರೋಕೆ ಡೆಲ್ಲಿ ಪಡೆಗೆ ಕೇವಲ 3 ಗೆಲುವುಗಳ ಅವಶ್ಯಕತೆ ಇದೆ. ಗುಜರಾತ್ ಟೈಟನ್ಸ್ ತಂಡ 6 ಪಂದ್ಯಗಳಲ್ಲಿ 4ರಲ್ಲಿ ಜಯ ಸಾಧಿಸಿ ಅಂಕಪಟ್ಟಿಯಲ್ಲಿ ದ್ವಿತೀಯ ಸ್ಥಾನದಲ್ಲಿದೆ. ಇನ್ನು ಆರ್ಸಿಬಿ 6 ಪಂದ್ಯಗಳಲ್ಲಿ 4ರಲ್ಲಿ ಗೆದ್ದಿದ್ದು 3ನೇ ಸ್ಥಾನದಲ್ಲಿದೆ. ಬೆಂಗಳೂರು ತಂಡಕ್ಕೆ ಇನ್ನೂ 8 ಪಂದ್ಯಗಳಿದ್ದು ಇದರಲ್ಲಿ 4 ಪಂದ್ಯಗಳನ್ನು ಗೆದ್ರೆ ಪ್ಲೇ ಆಫ್ ಹಂತಕ್ಕೇರಲಿದೆ. ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಗೂ ಮುನ್ನ ಭಾರತದ ಸಿಬ್ಬಂದಿ ವರ್ಗದಲ್ಲಿ ಮೇಜರ್ ಸರ್ಜರಿ ಮಾಡೋಕೆ ಬಿಸಿಸಿಐ ಮುಂದಾಗಿದೆ. ಟೀಂ ಇಂಡಿಯಾದ ಬ್ಯಾಟಿಂಗ್ ಕೋಚ್ ಅಭಿಷೇಕ್ ನಾಯರ್ ಅವರನ್ನು ವಜಾಗೊಳಿಸಲು ನಿರ್ಧಾರ ಮಾಡಿದೆ. ಆಸ್ಟ್ರೇಲಿಯಾದಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿನ ಕಳಪೆ ಪ್ರದರ್ಶನ ಮತ್ತು ಡ್ರೆಸ್ಸಿಂಗ್ ಕೊಠಡಿಯಿಂದ ಸೋರಿಕೆಯಾದಂಥ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಬಿಸಿಸಿಐ ಈ ಕಠಿಣ ನಿರ್ಧಾರವನ್ನು ಕೈಗೊಳ್ಳೋಕೆ ಬಂದಿದೆ. ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ನಲ್ಲಿ ಬಿಸಿಸಿಐ ಮೇಜರ್ ಸರ್ಜರಿ ಮತ್ತು ಮುಂದುವರೆದಿದೆ. ಅಭಿಷೇಕ್ ನಾಯರ್ ಜೊತೆಗೆ ಫೀಲ್ಡಿಂಗ್ ಕೋಚ್ ಟಿ ದಿಲೀಪ್ ಹಾಗೆ ಸ್ಟ್ರೆಂತ್ ಮತ್ತು ಕಂಡೀಷನಿಂಗ್ ಕೋಚ್ ಸೋಹಮ್ ದೇಸಾಯಿ ಅವರನ್ನ ಕೂಡ ಟೀಂ ಇಂಡಿಯಾದಿಂದ ರಿಲೀಸ್ ಮಾಡಲಾಗ್ತಾ ಇದೆ. ಈ ಇಬ್ಬರು ಕೂಡ ರಾಹುಲ್ ದ್ರಾವಿಡ್ ಅವರು ಕೋಚ್ ಆಗಿದ್ದ ವೇಳೆ ಸಿಬ್ಬಂದಿ ವರ್ಗಕ್ಕೆ ನೇಮಕವಾಗಿದ್ರು. ಇದೀಗ 3 ವರ್ಷಗಳ ಬಳಿಕ ಇಬ್ಬರು ವಜಾಗೊಳ್ಳಲಿದ್ದಾರೆ. ಲಕ್ನೋ ತಂಡದ ಮೆಂಟರ್ ಜಹೀರ್ ಖಾನ್ ಮೊದಲ ಮಗುವಿಗೆ ತಂದೆಯಾಗಿದ್ದಾರೆ. ಜಹೀರ್ ಖಾನ್ ಹಾಗೆ ಹಿಂದಿ ಸಿನಿಮಾ ನಟಿ ಸಾಗರಿಕಾ 2017ರಲ್ಲಿ ಮದುವೆಯಾಗಿದ್ರು. ಜಹೀರ್ ಖಾನ್ಗೆ 46 ವರ್ಷ ವಯಸ್ಸಾಗಿದ್ರೆ ನಟಿ ಸಾಗರಿಕಾಗೆ 39 ವರ್ಷಗಳು. ಮದುವೆಯಾಗಿ ಬರೋಬ್ಬರಿ 8 ವರ್ಷಗಳ ಬಳಿಕ ಮೊದಲ ಮಗು ಪಡೆದ ಖುಷಿಯಲ್ಲಿದ್ದಾರೆ. ಇವೆಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.